ಅಹಿಂದ ನಾಯಕ ಅನ್ನರಾಮಯ್ಯ ಅಂತ ಅನ್ಸ್ಕೊಂಡಿರುವಂತಹ ಸಿದ್ದರಾಮಯ್ಯ ಅವರು ಇದೀಗ ಅರಸು ಅವರ ದಾಖಲೆಗಳನ್ನು ಸರಿಗಟ್ಟಿ ಆ ದಾಖಲೆಯನ್ನು ಮುರಿಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅವರ ಸುದೀರ್ಘ ರಾಜಕಾರಣದಲ್ಲಿ ಮತ್ತೊಂದು ದಾಖಲೆ ಅವರ ಪುಟ ಸೇರಿದೆ. ಸುಮಾರು 7 ವರ್ಷ 239 ದಿನಗಳ ಕಾಲ ಹೆಚ್ಚು ದಿನಗಳ ಕಾಲದ ರಾಜಕೀಯವಾದಂತಹ ಸಿಎಂ ಅನ್ಸ್ಕೊಂಡಿದ್ದಂತಹ ದೇವರಾಜ್ ಅರಸು ಅವರ ದಾಖಲೆಯನ್ನು ಮುರಿದಿರುವಂತಹದ್ದು. ಸುಮಾರು 7 ವರ್ಷ 240 ದಿನಗಳನ್ನು ಪೂರೈಸುವ ಮೂಲಕ ಅತಿ ಹೆಚ್ಚು ದಿನಗಳ ಸಿಎಂ ಅಂತ ಹೆಸರು ಪಡೆದಿರುವಂತಹ ಸಿದ್ದರಾಮಯ್ಯ ಅವರು ಇದೀಗ ಮತ್ತೊಂದು ದಾಖಲೆಯ ಪುಟ ಸೇರಿರುವಂತಹದ್ದು. ಇದರ ಜೊತೆಗೆ ಅವರ ಮತ್ತೊಂದು ದಾಖಲೆ ಅಂತಂದ್ರೆ ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡ್ತಾ ಇರುವಂತಹ ಸಿಎಂ ಅನ್ನುವಂತಹ ಹೆಸರು ಕೂಡ ಅವರ ಪಾಲಾಗಿದೆ. ಸುಮಾರು 16 ಬಜೆಟ್ಗಳನ್ನು ಮಂಡಿಸಿರುವಂತಹ ಸಿಎಂ ಸಿದ್ದರಾಮಯ್ಯ 17ನೇ ಬಜೆಟ್ಗೂ ಕೂಡ ತಯಾರಿ ನಡೆಸ್ತಿದ್ದಾರೆ. ಇದು ಒಂದು ಹಂತ ಆದ್ರೆ ನಾಯಕತ್ವ ಬದಲಾವಣೆ, ಸಿಎಂ ಚೇರು ಬದಲಾಗುತ್ತೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರದ ಮಧ್ಯೆಯೇ ಅವರು ಎರಡೆರಡು ದಾಖಲೆಗಳನ್ನು ತಮ್ಮದಾಗಿಸ್ಕೊಂಡಿದ್ದಾರೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ 17ನೇ ಬಜೆಟ್ಗೆ ಬೇಕಾದಂತಹ ತಯಾರಿಗಳನ್ನು ಅವರು ಮಾಡ್ಕೊಳ್ತಾ ಇದ್ದಾರೆ. ಇದರ ಮಧ್ಯೆ ಡಿ.ಕೆ. ಶಿವಕುಮಾರ್ ಅವರ ಈ ನಡೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಇಲ್ಲಿಯವರೆಗೂ ಕೂಡ ಜನವರಿಯಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ ಅಥವಾ ಡಿಸೆಂಬರ್ನಲ್ಲಿ ಬದಲಾಗುತ್ತೆ ಅನ್ನುವಂತಹ ಚರ್ಚೆಯ ನಡುವೆ ಇದೀಗ ಸಿಎಂ ಸಿದ್ದರಾಮಯ್ಯ ಅವರ ದಾಖಲೆಗೆ ಒಂದಿಷ್ಟು ಶುಭ ಆರೈಕೆಯನ್ನು ಕೂಡ ಡಿ.ಕೆ. ಶಿವಕುಮಾರ್ ಮಾಡಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರ ಮುಂದಿನ ನಡೆ ಏನು ಅನ್ನುವಂತಹದ್ದು ಸಹಜ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಯಾಕಂದ್ರೆ ಬಜೆಟ್ ಅನ್ನ ತಾವೇ ಮಂಡಿಸಬೇಕು ಅನ್ನುವಂತಹ ಆಶಾಭಾವನೆ ಹಾಗೂ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರ ಈ ಒಂದು ನಡೆ ಅಂದ್ರೆ ಬಜೆಟ್ ತಯಾರಿ ಏನಿದೆ, ಇಲಾಖಾವಾರು ತಯಾರಿ ನಡೆಸೋದಿಕ್ಕೆ ಏನು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ ಅದು ನುಂಗಲಾರದ ತುತ್ತಾಗಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಒಂದು ಹಂತಕ್ಕೆ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಚರ್ಚೆ ಆಗ್ತಾ ಇದ್ದಂತಹ ಒಂದು ವಿಚಾರ ಅಂತಂದ್ರೆ ಡಿ.ಕೆ. ಶಿವಕುಮಾರ್ ಅವರು ತೆರೆಮರೆಯಲ್ಲಿ ಬಜೆಟ್ಗೆ ಬೇಕಾದಂತಹ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ ಅನ್ನುವಂತಹದ್ದು ಚರ್ಚೆಯಲ್ಲಿದ್ದಂತಹ ವಿಚಾರ. ಆದರೆ ಅದಕ್ಕೆ ಯಾವುದೂ ಕೂಡ ಸ್ಪಷ್ಟತೆ ಇಲ್ಲ. ಅದರ ನಡುವೆ ಇದೀಗ ಅಧಿಕೃತವಾಗಿ ಸಿದ್ದರಾಮಯ್ಯ ಬಜೆಟ್ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತಹದ್ದು ಅವರಿಗೆ ನಿಜಕ್ಕೂ ಅದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅನ್ನುವಂತಹ ಗೊಂದಲದಲ್ಲೇ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಇದೆಲ್ಲದರ ನಡುವೆ ಮತ್ತೊಂದು ಮುಖ್ಯವಾದ ವಿಚಾರ ಅಂದ್ರೆ ಇಲ್ಲಿಯವರೆಗೂ ಕೂಡ ಹೈಕಮಾಂಡ್ ನಾಯಕರು ನೋಡ್ಕೊಳ್ತಾರೆ ಅನ್ನುವಂತಹದನ್ನ ಇಬ್ಬರೂ ನಾಯಕರು ಹೇಳ್ಕೊಂಡು ಬಂದರೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ನಡೆ ಕುತೂಹಲಕ್ಕೆ ಕಾರಣ ಅವರು ಸಾಫ್ಟ್ ಆಗಿರುವಂತಹದ್ದು. ಎಲ್ಲೂ ಕೂಡ ಬಹಿರಂಗವಾಗಿ ಮಾತನಾಡ್ತಿಲ್ಲ, ಎಲ್ಲೂ ಕೂಡ ನಮಗೆ ಬೇಕೇ ಬೇಕು ಅನ್ನುವಂತಹದ್ದಾಗಲಿ ಅಥವಾ ಕೊಟ್ಟ ಮಾತಿನ ವಿಚಾರ ಅನ್ನುವಂತಹದ್ದಾಗಲಿ ಇಲ್ಲಿಯವರೆಗೂ ಮತ್ತೊಮ್ಮೆ ಅದನ್ನು ಪುನರುಚ್ಚಾರ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಅದು ನೇರವಾಗಿ ಪರೋಕ್ಷವಾಗಿ ಅವರ ಬೆಂಬಲಿಗರಾಗಿರ್ಬೋದು, ಹಿಂಬಾಲಕ ಶಾಸಕರುಗಳು ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ ಹೊರತು ಅದನ್ನೂ ಕೂಡ ಕಂಟ್ರೋಲ್ ಮಾಡುವಂತಹ ಕೆಲಸವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಿದ್ದಾರೆ. ಅದರ ಹಿಂದಿರುವಂತಹ ಲೆಕ್ಕಾಚಾರ ಏನು ಅನ್ನುವಂತಹದ್ದು ಸಹಜ ಕುತೂಹಲಕ್ಕೆ ಕಾರಣ ಆಗಿದೆ. ಜನವರಿ 15ರ ಬಳಿಕ ಒಂದಿಷ್ಟು ಡೆವಲಪ್ಮೆಂಟ್ಗಳು ಆಗುತ್ತೆ ಅನ್ನುವಂತಹದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಯಾವಾಗ ನವೆಂಬರ್ ಡಿಸೆಂಬರ್ ಸಮಯದಲ್ಲಿ ದೊಡ್ಡ ಮಟ್ಟಿನ ಒಂದು ರೀತಿಯಾದಂತಹ ಕ್ರಾಂತಿ ಶುರುವಾಗಿತ್ತು. ಬಹಿರಂಗ ಹೇಳಿಕೆಗಳು, ಪೋಸ್ಟ್ ವಾರ್ಗಳು, ಇಬ್ಬರೂ ನಾಯಕರುಗಳ ಸ್ಟೇಟಸ್ಗಳು ಎಲ್ಲವೂ ಕೂಡ ದೊಡ್ಡ ಕ್ರಾಂತಿಯನ್ನೇ ಉಂಟು ಮಾಡ್ತು. ಆಗ ಮಧ್ಯಪ್ರವೇಶ ಮಾಡಿದಂತಹ ಹೈಕಮಾಂಡ್ ಇಬ್ಬರನ್ನೂ ಕೂಡ ಕೂತು ಭೋಜನ ಕೂಟವನ್ನ ಮಾಡಿ ಅಥವಾ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿ ಅನ್ನುವಂತಹ ಸೂಚನೆ ಕೊಟ್ಟಿದ್ರು. ಅದಾದ ಬಳಿಕ ನಾವಿಬ್ರು ಜೊತೆಗಿದ್ದೇವೆ, ನಾವಿಬ್ರು ಸಹೋದರರ ರೀತಿಯಾಗಿ ಕೆಲಸ ಮಾಡ್ತಿದ್ದೇವೆ ಅಂತಿದ್ದಂತಹ ನಾಯಕರುಗಳು ಇದೀಗ ಮತ್ತೊಮ್ಮೆ ಸದ್ದಿಲ್ಲದೆ ಲೆಕ್ಕಾಚಾರಗಳನ್ನ ಶುರು ಮಾಡಿದ್ದಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಇದರ ಮಧ್ಯೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರುವಂತಹ ಒಂದು ಹೇಳಿಕೆ ಮತ್ತಷ್ಟು ಕುತೂಹಲದ ಜೊತೆಗೆ ಚರ್ಚೆಯನ್ನು ಕೂಡ ಹುಟ್ಟುಹಾಕಿದೆ. ನನ್ನ ಆಡಳಿತ ನನಗೆ ತೃಪ್ತಿ ನೀಡಿದೆ, ಜನ ಎಲ್ಲಿಯವರೆಗೂ ಆಶೀರ್ವಾದ ಮಾಡ್ತಾರೋ ಅಲ್ಲಿಯವರೆಗೂ ನಾನು ಇರ್ತೀನಿ, ಅಧಿಕಾರ ಶಾಶ್ವತ ಅಲ್ಲ ಅನ್ನುವಂತಹ ಒಂದಿಷ್ಟು ಲೈನ್ಗಳು ಸಿದ್ದರಾಮಯ್ಯ ಅವರ ನಡೆ ಕುರಿತು ಕೂಡ ಪ್ರಶ್ನೆ ಮಾಡ್ತಾ ಇವೆ. ಹಾಗಾದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದಾದ್ರೂ ಯಾವಾಗ? ಹೈಕಮಾಂಡ್ ನಿಜಕ್ಕೂ ಮಧ್ಯಪ್ರವೇಶ ಮಾಡುತ್ತಾ? ಯಾಕಂದ್ರೆ ಹಿಂದೆ
ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದು ಲೈನನ್ನ ಹೇಳಿದ್ದು, ಸ್ಥಳೀಯವಾಗಿ ಉಟ್ಕೊಂಡಿರುವಂತಹ ಸಮಸ್ಯೆ ಅಲ್ಲಿಯೇ ಬಗೆಹರಿಸ್ಕೊಳ್ಬೇಕು, ಇದರಲ್ಲಿ ಹೈಕಮಾಂಡ್ನ ಮಧ್ಯಪ್ರವೇಶ ಮಾಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ನೀಡಿದ್ರು. ಅದಾದ ನಂತರ ಎಲ್ಲವೂ ಕೂಡ ಒಂದು ಹಂತಕ್ಕೆ ತಣ್ಣಗಾಗ್ತಾ ಬಂತು. ಆದರೆ ಇದು ಹೊಗೆನೇ ಇಲ್ಲದೆ, ಅಂದರೆ ಬೆಂಕಿನೇ ಇಲ್ಲದೆ ಹೊಗೆ ಆಡೋದಿಲ್ಲ ಅನ್ನುವಂತಹ ಅರ್ಥದ ರೀತಿಯಲ್ಲಿಯೇ, ಆ ಮಾತಿನ ರೀತಿಯಲ್ಲಿಯೇ ಎಲ್ಲವೂ ಕೂಡ ಇದೆ. ಅಂದರೆ ಬೂದಿ ಮುಚ್ಚಿದ ಕೆಂಡದಂತೆ ಇದ್ರೂ ಕೂಡ ಇಲ್ಲೇನೋ ನಡೀತಿದೆ ಕಾಂಗ್ರೆಸ್ ಒಳಗಡೆ, ಅದರಲ್ಲೂ DK ಶಿವಕುಮಾರ್ ಬಳಗದಲ್ಲಿ ಅನ್ನುವಂತಹದ್ದಂತೂ ಸ್ಪಷ್ಟ. ನಿಜಕ್ಕೂ ಹಾಗಾದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡೋದಾದ್ರೂ ಯಾವಾಗ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಇದರ ಜೊತೆಗೆ ಈ ಸೈಲೆನ್ಸ್, DK ಶಿವಕುಮಾರ್ ಅವರ ಸೈಲೆನ್ಸ್ ಹಿಂದಿರುವಂತಹ ಲೆಕ್ಕಾಚಾರ ಏನು, ಮತ್ತೊಂದು ಸ್ಟ್ರಾಟಜಿಯನ್ನೇನಾದರೂ DK ಶಿವಕುಮಾರ್ ಅವರು ಮಾಡ್ತಿದ್ದಾರಾ, ಜನವರಿ 15ರ ನಂತರ ಮತ್ತೊಂದು ಕ್ರಾಂತಿ ಆಗುತ್ತಾ ಅನ್ನುವಂತಹದ್ದು ಕೂಡ ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಆದರೆ ಇದೆಲ್ಲದರ ಮಧ್ಯೆ ಇವತ್ತು ಸಿದ್ದರಾಮಯ್ಯ ಅವರ ಹೇಳಿಕೆ ಏನಿದೆ, ಒಂದು ಹಂತಕ್ಕೆ ವಿದಾಯದ ಭಾಷಣದ ಅರ್ಥದಲ್ಲಿಯೇ ಅವರ ಒಂದು ಮಾತುಗಳು ಇದ್ದಿದ್ದಂತಹದ್ದು ಕೂಡ ಕುತೂಹಲವನ್ನ ಕೆರಳಿಸ್ತಾ ಇದೆ.